ಚಿನ್ನದ ಒಡವೆಗಳನ್ನ ಖರೀದಿಸಬೇಕು ಎಂದುಕೊಂಡವರಿಗೆ ಶಾಕ್ ಇದೀಗ ಎದುರಾಗಿದೆ. ಸದ್ಯಕ್ಕೆ ಇಳಿಯಲ್ಲ ಬಿಡಿ ಚಿನ್ನದ ಬೆಲೆ. ಚಿನ್ನದ ಒಡವೆ ಖರೀದಿಸಬೇಕು ಎಂದುಕೊಂಡವರಿಗೆ ಶಾಕ್. ಸದ್ಯಕ್ಕೆ ಇಳಿಯಲ್ಲ ಚಿನ್ನದ ಬೆಲೆ. ದಿಢೀರ್ ಬದಲಾಯಿತು ಚಿನ್ನ ಬೆಳ್ಳಿಯ ಹಾದಿ. ಮಹಾ ಕುಸಿತದ ಬಳಿಕ ಮತ್ತೆ ಏರಿಕೆಯ ಹಾದಿಗೆ ಮರಳಿದ ಚಿನ್ನ ಬೆಳ್ಳಿ ರೇಟ್. ಬೆಳಗ್ಗೆಯಿಂದ ಏರುಮುಖ ಕಂಡಿರುವಂತಹ ಚಿನ್ನ ಬೆಳ್ಳಿಯ ರೇಟ್ಗಳು ಇಂದು ಒಂದೇ ದಿನ ಚಿನ್ನದ ಬೆಲೆಯಲ್ಲಿ 10,000 ಜಂಪ್ ಆಗಿದೆ. ಬೆಳಿಗ್ಗೆ 1,47,000 ಇದ್ದ ಚಿನ್ನ ಬೆಲೆ ಸದ್ಯಕ್ಕೆ 1,57,000. ಇದು 10 ಗ್ರಾಂ ಶುದ್ಧ ಚಿನ್ನದ ಬೆಲೆ. ನಾಳೆಯಿಂದ ಇನ್ನೂ ಹೆಚ್ಚಬಹುದು ಗೋಲ್ಡ್ ರೇಟ್ ಅನ್ನುವಂಥದ್ದು. ಚಿನ್ನದ ಒಡವೆ ಖರೀದಿಸಬೇಕು ಎಂದವರಿಗೆ ಬಿಗ್ ಶಾಕ್ ಇದು. ಯಾಕಂದ್ರೆ ಚಿನ್ನ ಬೆಳ್ಳಿಯ ಬೆಲೆಯಲ್ಲಿ ಹೆಚ್ಚಳಗಳು ಹೆಚ್ಚಾಗ್ತಾ ಇದೆ. ಪರಿಣಾಮ ನಿಧಾನಕ್ಕೆ ಕರಗ್ತಾ ಇರುವಂತಹ ಜಾಗತಿಕ ಅನಿಶ್ಚಿತತೆ ಅಂತ ಹೇಳ್ಬೋದು. ಇನ್ನು ಇರಾನ್ ಅಮೆರಿಕ ನಡುವೆ ಸಂಧಾನ ಸಾಧ್ಯತೆ ಅಂತ ಹೇಳ್ಬೋದು. ಇನ್ನು ಯಾವೆಲ್ಲ ಕಾರಣಕ್ಕೆ ಈ ರೀತಿಯಾಗಿ ಚಿನ್ನ ಬೆಳ್ಳಿಯ ಹೆಚ್ಚಳಕ್ಕೆ ಅಲ್ಲಿ ಕಾರಣ ಆಗ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಮದರ್ ಆಫ್ ಆಲ್ ಡೀಲ್ಸ್ ಬಳಿಕ ಮೆತ್ತಗಾದ ಟ್ರಂಪ್. ಹೀಗಾಗಿ ಭಾರತ ಅಮೆರಿಕ ನಡುವೆ ದಿಢೀರ್ ಟ್ರೇಡ್ ಡೀಲ್ ಒಪ್ಪಂದ ಆಯಿತು. ಅದಾದ ಬಳಿಕ ಭಾರತದ ಮೇಲೆ ಶೇಕಡ 18% ಸುಂಕ ಕಡಿತವಾಗಿದೆ. ಇದೀಗ ಈ ಎಲ್ಲಾ ಕಾರಣಗಳಿಂದ ಗ್ಲೋಬಲ್ ಮಾರ್ಕೆಟ್ ಚೇತರಿಕೆ ಕಂಡಿರುವಂತದ್ದು. ಭಾರತದ ಶನಿವಾರ ಪೇಟೆಯಲ್ಲೂ ಹೊಸ ಜೋಶ್ ಇದೀಗ. ಶೇರ್ ಮಾರ್ಕೆಟ್ ಜೊತೆಗೆ ಬಂಗಾರದ ಪೇಟೆಯಲ್ಲೂ ಕೂಡ ಚೇತರಿಕೆ ಕಂಡಿದೆ. ಹುಚ್ಚು ನಿರ್ಧಾರಗಳಿಂದ ಹಿಂದೆ ಸರಿಯುತ್ತಿರುವಂತಹ ಟ್ರಂಪ್ ಪರಿಣಾಮ ನಿಧಾನಕ್ಕೆ ಕರಗುತ್ತಿದೆ ಜಾಗತಿಕ ಅನಿಶ್ಚಿತತೆ. ಇರಾನ್ ಅಮೆರಿಕ ನಡುವೆ ಸಂಧಾನ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಭಾರತ ಯುರೋಪ್ ಒಕ್ಕೂಟದ ಬಿಗ್ ಟ್ರೇಡ್ ಡೀಲ್ ಇದೀಗ. ಇವೆಲ್ಲ ಕಾರಣಗಳಿಂದ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಹೆಚ್ಚಳ ಸಾಧ್ಯವಾಗ್ತಾ ಇದೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಒಂದಿಷ್ಟು ಚಿನ್ನ ಮತ್ತು ಬೆಳ್ಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆಲ್ಲ ಏರಿಳಿತಗಳು ಆಗ್ತಾ ಇದೆ. ಚಿನ್ನ ಮಾತ್ರವಲ್ಲ, ಬೆಳ್ಳಿಯ ಬೆಲೆಯಲ್ಲೂ ದಾಖಲೆಯ ಏರಿಕೆ. ಇಂದು ಒಂದೇ ದಿನ 274,000 ರೂಪಾಯಿ ಜಂಪ್ ಆಗಿದೆ. ಬೆಳಿಗ್ಗೆ 7,55,000 ಇದ್ದ 1 ಕೆಜಿ ಬೆಳ್ಳಿ ಬೆಲೆ ಸಂಜೆ ಹೊತ್ತಿಗೆ ಕೆಜಿ ಬೆಳ್ಳಿ ಬೆಲೆ 7,82,000. ನಾಳೆ ಬೆಳ್ಳಿ ಮತ್ತೆ 3 ಲಕ್ಷ ಕ್ರಾಸ್ ಮಾಡುವ ಸಾಧ್ಯತೆ ಇದೆ. ಚಿನ್ನ ಬೆಳ್ಳಿ ಬೆಲೆಗಳು ಮತ್ತೆ ಏರಿಕೆಯಾಗಲು ಇದೇ ಕಾರಣ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಮಾಹಿತಿ. ಚಿನ್ನ ಮಾತ್ರವಲ್ಲ, ಬೆಳ್ಳಿ ಬೆಲೆಯಲ್ಲೂ ಕೂಡ ನಿರಂತರ ಏರಿಕೆ ಆಗ್ತಾ ಇದೆ. ಇಂದು ಒಂದೇ ದಿನ ಬೆಳ್ಳಿಗೆ 2,55,000 ಇದ್ದಂತ 1 ಕೆಜಿ ಬೆಳ್ಳಿ ಸದ್ಯಕ್ಕೆ ಸಂಜೆ ಹೊತ್ತಿಗೆ ಕೆಜಿ ಬೆಳ್ಳಿಯಲ್ಲಿ 2,82,000 ರೂಪಾಯಿ ಆಗಿದೆ. ನಾಳೆ ಬೆಳ್ಳಿ ಮತ್ತೆ 3 ಲಕ್ಷ ಕ್ರಾಸ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ಚಿನ್ನ ಬೆಳ್ಳಿಯ ಬೆಲೆಗಳು ಮತ್ತೆ ಏರಿಕೆಯಾಗಲು ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಮಾಹಿತಿ ಇದು. ಒಂದ್ ಕಡೆ ಬಂಗಾರ ಮಾತ್ರವಲ್ಲ, ಇಲ್ಲಿ ಬೆಳ್ಳಿಯಲ್ಲಿ ಸಹಿತ ಏರಿಕೆ ಕಾಣಿಸ್ತಾ ಇದೆ. ಇತ್ತೀಚೆಗೆ ನಾವು ಗಮನಿಸಿದ್ವಿ. ಈಗ ಒಂದು 4 ದಿನಗಳ ಹಿಂದೆ ಚಿನ್ನ ಮತ್ತು ಬೆಳ್ಳಿ ನಿರಂತರವಾಗಿ ಇಳಿಕೆಯನ್ನ ಕಂಡಿತ್ತು. ಎಷ್ಟರ ಮಟ್ಟಿಗೆ 4 ಲಕ್ಷ ರೂಪಾಯಿ ಇದ್ದ ಬೆಳ್ಳಿ ಕೆಜಿಗೆ ಒಂದೇ ಸಮನೆ 2,25,000ಕ್ಕೆ ಬಂದು ನಿಂತಿತ್ತು. ಇದೀಗ ನಾಳೆ ಅಷ್ಟರಲ್ಲಿ ಮತ್ತೆ 3 ಲಕ್ಷ ಏರಿಕೆ ಆಗುತ್ತೆ ಕೆಜಿ ಬೆಳ್ಳಿಗೆ ಅಂತ ತಿಳಿದು ಬರ್ತಾ ಇದೆ. ಹೀಗಾಗಿ ಸತತವಾಗಿ ಮತ್ತೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಏರಿಕೆ ಕಾಣಿಸ್ತಾ ಇರುವಂತದ್ದು. ಯಾಕಂದ್ರೆ ಯಾವ ಕಾರಣಕ್ಕೆ ಅಂತ ನಾವು ನೋಡೋದಾದ್ರೆ, ಈಗಾಗಲೇ ನಾವು ಗಮನಿಸಿದ್ವಿ ಈ ಎಲ್ಲಾ ಕಾರಣಗಳಿಂದಾಗಿ ಗ್ಲೋಬಲ್ ಮಾರ್ಕೆಟ್ ಚೇತರಿಕೆ ಕಾಣಿಸ್ತಾ ಇರುವಂತದ್ದು. ಯಾವೆಲ್ಲ ಕಾರಣಗಳು? ಭಾರತ ಶನಿವಾರ ಪೇಟೆಯಲ್ಲೂ ಕೂಡ ಹೊಸ ಜೋಶ್ ಬಂದಿದೆ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೇರ್ ಮಾರ್ಕೆಟ್ ಜೊತೆಗೆ ಬಂಗಾರದ ಪೇಟೆಯೂ ಕೂಡ ಚೇತರಿಕೆ ಕಾಣಿಸ್ತಾ ಇದೆ. ಇನ್ನು ಅದರಂತೆ